ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ವರ್ತನೆಯನ್ನು ಇಬ್ಬರು ಕಾಂಗ್ರೆಸ್ ಸದಸ್ಯರು ಮಾಡಿದ್ದಾರೆ. ಆ ಕಾಂಗ್ರೆಸ್ ಎಂಎಲ್ಎಗಳ ಸಹ ಕಾಗದ ಹರಿದು ಬಿಸಾಡ್ತಾ ಇದ್ರು. ಅವರನ್ನ ಸಸ್ಪೆಂಡ್ ಮಾಡಲಿಲ್ಲ. ಖಾಲಿ ನಮ್ಮನ್ನು ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಕೈಗೊಂಬೆಯಾಗಿ ಸ್ಪೀಕರ್ ವರ್ತಿಸಿದ್ದಾರೆ. ಒಬ್ಬ ನ್ಯಾಯಾಧೀಶನ ರೀತಿಯಲ್ಲಿ ವರ್ತಿಸಬೇಕಾದವರು ಒಂದು ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸಿದ್ದಾರೆ. ಸರ್, ಈಗ ಇದರ ವ್ಯಾಪ್ತಿ ಸಾಕಷ್ಟು ಬೇರೆ ಬೇರೆ ಚರ್ಚೆ ಆಗ್ತಾ ಇರೋದು. ಹನಿ ಟ್ರಾಪ್ ನ ವ್ಯಾಪ್ತಿ ಬೇರೆ ಬೇರೆ ರೀತಿಯಲ್ಲಿ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಒಂದ್ ಕಡೆ ಸ್ವಪಕ್ಷೀಯರ ವಿರುದ್ಧ ಕೂಡ ಹನಿ ಟ್ರಾಪ್ ಹಿಂದೆ ಇದ್ದಾರೆ ರೂವಾರಿ ಅನ್ನುವಂಥದ್ದು. ನಿಮ್ಗೇನು ನಿಮಗೆ ಬಂದ ಇನ್ಫಾರ್ಮೇಶನ್ ಏನು? ಮೊದಲದಾಗಿ ಒಳಗಿನ ಸಿಚುವೇಶನ್ ಏನಿದೆ ಸರಿ ಇಲ್ಲ. ಒಬ್ಬ ದಲಿತ ಮಂತ್ರಿ ಅಳ್ತಾರೆ, ಫ್ಲೋರ್ ಆಫ್ ದ ಹೌಸ್ ಬಂದು ಅಳ್ತಾರೆ. ಸೀನಿಯರ್ ಮಿನಿಸ್ಟರ್ ಅವರು ನನ್ನ ರಕ್ಷಣೆಗೆ ಬನ್ನಿ ಅನ್ನುವ ಮಾತುಗಳನ್ನು ಆಡ್ತಾರೆ. ಯಾರು ನಾನು SC STಗಳ ಪರವಾಗಿ ಚಾಂಪಿಯನ್ ಅನ್ನುವಂತ ಹೇಳ್ಕೊಂಡು ಬಂದಂತ ಮುಖ್ಯಮಂತ್ರಿ, ಹಿಂದುಳಿದ ವರ್ಗದವರ ಪರ ಇರುವಂತ ಹೇಳಿದಂತ ಮುಖ್ಯಮಂತ್ರಿ ಬಾಯಿ ಮುಚ್ಚಿಕೊಂಡು ಅಲ್ಲಿ ಕೂತಿದ್ದಾರೆ. ಅವ್ರ ಯೋಗ್ಯತೆಗೆ ಎಷ್ಟು ಅನ್ನುವಂತ ತೋರಿಸ್ಕೊಡ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವರಲ್ಲಿ ಅವರು ಕೂಡ ಒಬ್ರು. ಅವರೇ ಏನಂತ ಹೇಳಿದ್ರೆ, ಈ ಸತ್ಯ ಹೊರಗೆ ಬಂದ್ರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಸತ್ಯ ಹೊರಗೆ ಬಂದ್ರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವರು ಹೈಕಮಾಂಡ್ ಎಲ್ಲೋ ಹೇಳಿರ್ಬೇಕು ಇವರಿಗೆ ಬೇಗ ಇದನ್ನ ಮುಚ್ಚಿ ಹಾಕಿ ಅಂತ. ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ರಾಜಣ್ಣ ಹೇಳಿದ್ದಾರೆ, ಮೀಡಿಯಾದಲ್ಲಿ ನಿಮ್ಮ ಹತ್ರ ಇದೆ, ರೆಕಾರ್ಡ್ಸ್ ಅಲ್ಲಿ ಇದೆ, ಅಸೆಂಬ್ಲಿ ರೆಕಾರ್ಡ್ಸ್ ಅಲ್ಲಿ ಇದೆ. ಈಗ ಅವ್ರು ಹೇಳ್ತಾರೆ ನಮಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಇದೆ, ಇನ್ನು ಸಾಯಂಕಾಲ ಆಗ್ತಾ ಬಂತು, ಇನ್ನೂ ಸಹ ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿಲ್ಲ. ಇದ್ರ ಹಿಂದೆ ಎಲ್ಲ ಒಂದ್ ಕಡೆ ರಾಜಣ್ಣ ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ಸಹ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ನೀವು ಹೇಳಿದ ಒಂದು ಮಾತೆಯಲ್ಲಿ ಬಹಳ ಗಂಭೀರತೆ ಇರುವಂತದ್ದು, ಸತ್ಯ ಹೊರ ಬಂದ್ರೆ ಸರ್ಕಾರ ಉಳಿದ ಸಾಧ್ಯತೆ ಅಂತ. ಅದಕ್ಕೆ ಪೂರಕವಾಗಿ ಒಬ್ಬ ಸಚಿವರು, ಹಿರಿಯ ಸಚಿವರು, ಮುಖ್ಯಮಂತ್ರಿಗಳ ಆಪ್ತ ಅವರು ಏನು ಸದನದ ಬಹಿರಂಗ ಹೇಳಿದ್ರು ಕೂಡ ಇದ್ರ ಬಗ್ಗೆ ತನಿಖೆ ಇನ್ನೂ ಕೂಡ ಆಗ್ತಾ ಇಲ್ಲ, ಸುಮೋಟ ಕೆಲಸ ದಾಟ್ಸ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರ ಉರುಳುವಂತಹ ಸಂಗತಿಗಳು ಈ ಹನಿ ಟ್ರಾಪ್ ನ ಹಿಂದೆ ಇದೆ ಅಂತ ಅನ್ಸುತ್ತೆ ತಮಗೆ ಹೊರಗಡೆ ಬಂದ್ರೆ? ಅದಕ್ಕೋಸ್ಕರ ಸರ್ಕಾರ ಉರುಳುವಂತಹ ಸಂಗತಿ ಇದೆ ಅನ್ನುವಂಥದ್ದು ಅನಿಸ್ತಾ ಇದೆ. ಯಾಕಂತ ಇಲ್ಲದಿದ್ದರೆ ಇಷ್ಟೊಳಗೆ ಸ್ಟಾರ್ಟ್ ಆಗ್ತಾ ಇತ್ತು, ಇನ್ವೆಸ್ಟಿಗೇಷನ್ ಎಲ್ಲರೂ ಸ್ಟಾರ್ಟ್ ಆಗ್ತಾ ಇತ್ತು. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೆದರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಸರ್ಕಾರದ ಇಬ್ಬರು ಮಂತ್ರಿಗಳಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ, ಅವರೇ ಹೇಳಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಮಂತ್ರಿಗಳಂತ ದಲಿತ ಮಂತ್ರಿ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನನ್ನ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಆಗಿದೆ. ಸರ್ಕಾರದಲ್ಲಿ ಏನಾಗ್ತಾ ಇದೆ? ಸರ್ಕಾರದಲ್ಲಿರುವಂತಹ ಮಂತ್ರಿಗಳೆಲ್ಲ ಹನಿ ಟ್ರ್ಯಾಪ್ ಅಲ್ಲಿ ಒಬ್ಬನ ಹಾಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ಅಥವಾ ಜನಪರ ಕೆಲಸ ಅಂತ ಹೇಗೂ ಸಹ ಆಗ್ತಾ ಇಲ್ಲ. ಏನೋ ಹನಿ ಟ್ರ್ಯಾಪ್ ಮಾಡುವಂತ ಕೆಲಸ ಒಬ್ಬನೊಬ್ಬಳೆ ಇವರೊಳಗೆ ಆಗ್ತಾ ಇದೆ. ಭರತ್ ಶೆಟ್ಟಿ ಅವರಿಗೆ ಯಾಕೆ ಅನುಮಾನ ಬಂತು ಸರ್ಕಾರ ಉಳುವಂತ ಹಂತಕ್ಕೆ ಹೋಗುತ್ತೆ ಈ ಸತ್ಯಾಂಶ ತನಿಖೆ ಹೊರಗಡೆ ಬಂದ್ರೆ ಅಂತ? ಯಾಕಂತ ಹೇಳಿದ್ರೆ ಈಗ ಅವರ ಮನಸ್ಥಿತಿ ಏನಿದೆ, ಅವ್ರು ಮಾಡುವಂತ ಡಿಸಿಷನ್ ಏನಿದೆ, ಒಳಗೆ ಅವರ ಬಿಹೇವಿಯರ್ ಏನಿದೆ ಅದು ನೋಡುವಾಗ ಗೊತ್ತಾಗ್ತದೆ. ನಿನ್ನೆ ಸ್ವಲ್ಪ ಅಗ್ರೆಸಿವ್ ಇದ್ರು ಎಲ್ಲರೂ ಸಹ, ಇವತ್ತು ಎಲ್ಲರೂ ಸಹ ಡಿಫೆನ್ಸ್ ಆಗಿದ್ದಾರೆ. ಆ ವಿಷಯ ಆಗದಿದ್ದ ರೀತಿಯಲ್ಲಿ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ತಾ ಇದೆ. ಕಂಪ್ಲೇಂಟ್ ಬಂದ್ರೆ ಕೊಡ್ತೇವೆ ಅನ್ನೋದೇ ಒಂದು ಮಾತು. ಕಂಪ್ಲೇಂಟ್ ಬಂದ್ರೆ, ರಿಟರ್ನ್ ಕಂಪ್ಲೇಂಟ್ ಬಂದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗ ಹೇಳ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ಇದೇನೋ ದೊಡ್ಡ ಸೀರಿಯಸ್ ಆಗಿದೆ ಮ್ಯಾಟರು. ಇದನ್ನ ಸ್ವಪಕ್ಷಿಯವರು ಏನು ಒಬ್ಬರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಲೇ ಹೈಕಮಾಂಡ್ ಇಂದ ಬಂದಿರಬೇಕು, ಇದನ್ನ ಇಲ್ಲೇ ಮುಚ್ಚಿ ಹಾಕಿ ಇಲ್ಲಿ ಸರ್ಕಾರ ಬೀಳ್ತದೆ ಅನ್ನುವಂತ ಮಾತನ್ನ ಹೈಕಮಾಂಡ್ ಹೇಳಿರ್ಬೋದು ಅಂತ ತೋರ್ತದೆ. ಕೇಂದ್ರ ನಾಯಕರು ಇದ್ದಾರೆ, ಜಡ್ಜ್ ಮಾತನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ವರ್ತನೆಯನ್ನು ಇಬ್ಬರು ಕಾಂಗ್ರೆಸ್ ಸದಸ್ಯರು ಮಾಡಿದ್ದಾರೆ. ಆ ಕಾಂಗ್ರೆಸ್ ಎಂಎಲ್ಎಗಳ ಸಹ ಕಾಗದ ಹರಿದು ಬಿಸಾಡ್ತಾ ಇದ್ರು. ಅವರನ್ನ ಸಸ್ಪೆಂಡ್ ಮಾಡಲಿಲ್ಲ. ಖಾಲಿ ನಮ್ಮನ್ನು ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಕೈಗೊಂಬೆಯಾಗಿ ಸ್ಪೀಕರ್ ವರ್ತಿಸಿದ್ದಾರೆ. ಒಬ್ಬ ನ್ಯಾಯಾಧೀಶನ ರೀತಿಯಲ್ಲಿ ವರ್ತಿಸಬೇಕಾದವರು ಒಂದು ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸಿದ್ದಾರೆ. ಸರ್, ಈಗ ಇದರ ವ್ಯಾಪ್ತಿ ಸಾಕಷ್ಟು ಬೇರೆ ಬೇರೆ ಚರ್ಚೆ ಆಗ್ತಾ ಇರೋದು. ಹನಿ ಟ್ರಾಪ್ ನ ವ್ಯಾಪ್ತಿ ಬೇರೆ ಬೇರೆ ರೀತಿಯಲ್ಲಿ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಒಂದ್ ಕಡೆ ಸ್ವಪಕ್ಷೀಯರ ವಿರುದ್ಧ ಕೂಡ ಹನಿ ಟ್ರಾಪ್ ಹಿಂದೆ ಇದ್ದಾರೆ ರೂವಾರಿ ಅನ್ನುವಂಥದ್ದು. ನಿಮ್ಗೇನು ನಿಮಗೆ ಬಂದ ಇನ್ಫಾರ್ಮೇಶನ್ ಏನು? ಮೊದಲದಾಗಿ ಒಳಗಿನ ಸಿಚುವೇಶನ್ ಏನಿದೆ ಸರಿ ಇಲ್ಲ. ಒಬ್ಬ ದಲಿತ ಮಂತ್ರಿ ಅಳ್ತಾರೆ, ಫ್ಲೋರ್ ಆಫ್ ದ ಹೌಸ್ ಬಂದು ಅಳ್ತಾರೆ. ಸೀನಿಯರ್ ಮಿನಿಸ್ಟರ್ ಅವರು ನನ್ನ ರಕ್ಷಣೆಗೆ ಬನ್ನಿ ಅನ್ನುವ ಮಾತುಗಳನ್ನು ಆಡ್ತಾರೆ. ಯಾರು ನಾನು SC STಗಳ ಪರವಾಗಿ ಚಾಂಪಿಯನ್ ಅನ್ನುವಂತ ಹೇಳ್ಕೊಂಡು ಬಂದಂತ ಮುಖ್ಯಮಂತ್ರಿ, ಹಿಂದುಳಿದ ವರ್ಗದವರ ಪರ ಇರುವಂತ ಹೇಳಿದಂತ ಮುಖ್ಯಮಂತ್ರಿ ಬಾಯಿ ಮುಚ್ಚಿಕೊಂಡು ಅಲ್ಲಿ ಕೂತಿದ್ದಾರೆ. ಅವ್ರ ಯೋಗ್ಯತೆಗೆ ಎಷ್ಟು ಅನ್ನುವಂತ ತೋರಿಸ್ಕೊಡ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವರಲ್ಲಿ ಅವರು ಕೂಡ ಒಬ್ರು. ಅವರೇ ಏನಂತ ಹೇಳಿದ್ರೆ, ಈ ಸತ್ಯ ಹೊರಗೆ ಬಂದ್ರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಸತ್ಯ ಹೊರಗೆ ಬಂದ್ರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವರು ಹೈಕಮಾಂಡ್ ಎಲ್ಲೋ ಹೇಳಿರ್ಬೇಕು ಇವರಿಗೆ ಬೇಗ ಇದನ್ನ ಮುಚ್ಚಿ ಹಾಕಿ ಅಂತ. ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ರಾಜಣ್ಣ ಹೇಳಿದ್ದಾರೆ, ಮೀಡಿಯಾದಲ್ಲಿ ನಿಮ್ಮ ಹತ್ರ ಇದೆ, ರೆಕಾರ್ಡ್ಸ್ ಅಲ್ಲಿ ಇದೆ, ಅಸೆಂಬ್ಲಿ ರೆಕಾರ್ಡ್ಸ್ ಅಲ್ಲಿ ಇದೆ. ಈಗ ಅವ್ರು ಹೇಳ್ತಾರೆ ನಮಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಇದೆ, ಇನ್ನು ಸಾಯಂಕಾಲ ಆಗ್ತಾ ಬಂತು, ಇನ್ನೂ ಸಹ ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿಲ್ಲ. ಇದ್ರ ಹಿಂದೆ ಎಲ್ಲ ಒಂದ್ ಕಡೆ ರಾಜಣ್ಣ ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ಸಹ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ನೀವು ಹೇಳಿದ ಒಂದು ಮಾತೆಯಲ್ಲಿ ಬಹಳ ಗಂಭೀರತೆ ಇರುವಂತದ್ದು, ಸತ್ಯ ಹೊರ ಬಂದ್ರೆ ಸರ್ಕಾರ ಉಳಿದ ಸಾಧ್ಯತೆ ಅಂತ. ಅದಕ್ಕೆ
ಪೂರಕವಾಗಿ ಒಬ್ಬ ಸಚಿವರು, ಹಿರಿಯ ಸಚಿವರು, ಮುಖ್ಯಮಂತ್ರಿಗಳ ಆಪ್ತ ಅವರು ಏನು ಸದನದ ಬಹಿರಂಗ ಹೇಳಿದ್ರು ಕೂಡ ಇದ್ರ ಬಗ್ಗೆ ತನಿಖೆ ಇನ್ನೂ ಕೂಡ ಆಗ್ತಾ ಇಲ್ಲ, ಸುಮೋಟ ಕೆಲಸ ದಾಳಿಸ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರ ಉರುಳುವಂತಹ ಸಂಗತಿಗಳು ಈ ಹನಿ ಟ್ರಾಪ್ ನ ಹಿಂದೆ ಇದೆ ಅಂತ ಅನ್ಸುತ್ತೆ ತಮಗೆ ಹೊರಗಡೆ ಬಂದ್ರೆ? ಅದಕ್ಕೋಸ್ಕರ ಸರ್ಕಾರ ಉರುಳುವಂತ ಸಂಗತಿ ಇದೆ ಅನ್ನುವಂಥದ್ದು ಅನಿಸ್ತಾ ಇದೆ. ಯಾಕಂತ ಇಲ್ಲದಿದ್ರೆ ಇಷ್ಟೊಳಗೆ ಸ್ಟಾರ್ಟ್ ಆಗ್ತಾ ಇತ್ತು, ಇನ್ವೆಸ್ಟಿಗೇಷನ್ ಎಲ್ಲದೂ ಸ್ಟಾರ್ಟ್ ಆಗ್ತಾ ಇತ್ತು. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೆದರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಸರ್ಕಾರದ ಇಬ್ಬರು ಮಂತ್ರಿಗಳಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ, ಅವರೇ ಹೇಳಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಮಂತ್ರಿಗಳಂತ ದಲಿತ ಮಂತ್ರಿ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನನ್ನ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಆಗಿದೆ. ಸರ್ಕಾರದಲ್ಲಿ ಏನಾಗ್ತಾ ಇದೆ? ಸರ್ಕಾರದಲ್ಲಿರುವಂತಹ ಮಂತ್ರಿಗಳೆಲ್ಲ ಹನಿ ಟ್ರ್ಯಾಪ್ ಅಲ್ಲಿ ಒಬ್ಬನ ಹಾಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ, ಅಥವಾ ಜನಪರ ಕೆಲಸ ಅಂತ ಹೇಗೂ ಸಹ ಆಗ್ತಾ ಇಲ್ಲ. ಏನೋ ಹನಿ ಟ್ರ್ಯಾಪ್ ಮಾಡುವಂತ ಕೆಲಸ ಒಬ್ಬನೊಬ್ಬಳೆ ಇವರೊಳಗೆ ಆಗ್ತಾ ಇದೆ. ಭರತ್ ಶೆಟ್ಟಿ ಅವರಿಗೆ ಯಾಕೆ ಅನುಮಾನ ಬಂತು ಸರ್ಕಾರ ಉಳುವಂತ ಹಂತಕ್ಕೆ ಹೋಗುತ್ತೆ ಈ ಸತ್ಯಾಂಶ ತನಿಖೆ ಹೊರಗಡೆ ಬಂದ್ರೆ ಅಂತ? ಯಾಕಂತ ಹೇಳಿದ್ರೆ ಈಗ ಅವರ ಮನಸ್ಥಿತಿ ಏನಿದೆ, ಅವ್ರು ಮಾಡುವಂತ ಡಿಸಿಷನ್ ಏನಿದೆ, ಒಳಗೆ ಅವರ ಬಿಹೇವಿಯರ್ ಏನಿದೆ ಅದು ನೋಡುವಾಗ ಗೊತ್ತಾಗ್ತದೆ. ನಿನ್ನೆ ಸ್ವಲ್ಪ ಅಗ್ರೆಸಿವ್ ಇದ್ರು ಎಲ್ಲರೂ ಸಹ, ಇವತ್ತು ಎಲ್ಲರೂ ಸಹ ಡಿಫೆನ್ಸ್ ಆಗಿದ್ದಾರೆ. ಆ ವಿಷಯ ಆಗದಿದ್ದ ರೀತಿಯಲ್ಲಿ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ತಾ ಇದೆ. ಕಂಪ್ಲೇಂಟ್ ಬಂದ್ರೆ ಕೊಡ್ತೇವೆ ಅನ್ನೋದೇ ಒಂದು ಮಾತು. ಕಂಪ್ಲೇಂಟ್ ಬಂದ್ರೆ, ರಿಟರ್ನ್ ಕಂಪ್ಲೇಂಟ್ ಬಂದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗ ಹೇಳ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ಇದೇನೋ ದೊಡ್ಡ ಸೀರಿಯಸ್ ಆಗಿದೆ ಮ್ಯಾಟರು. ಇದನ್ನ ಸ್ವಪಕ್ಷಿಯವರು ಏನು ಒಬ್ಬನೊಬ್ಬರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಲೇ ಹೈಕಮಾಂಡ್ ಇಂದ ಬಂದಿರಬೇಕು, ಇದನ್ನ ಇಲ್ಲೇ ಮುಚ್ಚಿ ಹಾಕಿ ಇಲ್ಲಿ ಸರ್ಕಾರ ಬೀಳ್ತದೆ ಅನ್ನುವಂತ ಮಾತನ್ನ ಹೈಕಮಾಂಡ್ ಹೇಳಿರ್ಬೋದು ಅಂತ ತೋರ್ತದೆ. ಕೇಂದ್ರ ನಾಯಕರು ಇದ್ದಾರೆ, ಜಡ್ಜ್ ಇದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ವರ್ತನೆ ಇಬ್ಬರು ಕಾಂಗ್ರೆಸ್ ಸದಸ್ಯರು ಮಾಡಿದ್ದಾರೆ. ಆ ಕಾಂಗ್ರೆಸ್ ಎಂಎಲ್ಎಗಳ ಸಹ ಕಾಗರ ಹರಿದು ಬಿಸಾಡ್ತಾ ಇದ್ರು. ಅವರನ್ನ ಸಸ್ಪೆಂಡ್ ಮಾಡಲಿಲ್ಲ, ಖಾಲಿ ನಮ್ಮನ್ನ ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಕೈಗೊಂಬೆಯಾಗಿ ಸ್ಪೀಕರ್ ವರ್ತಿಸಿದ್ದಾರೆ. ಒಬ್ಬ ನ್ಯಾಯಾಧೀಶನ ರೀತಿಯಲ್ಲಿ ವರ್ತಿಸಬೇಕಾದವರು ಒಂದು ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸಿದ್ದಾರೆ. ಸರ್, ಈಗ ಇದರ ವ್ಯಾಪ್ತಿ ಸಾಕಷ್ಟು ಬೇರೆ ಬೇರೆ ಚರ್ಚೆ ಆಗ್ತಾ ಇರೋದು. ಹನಿ ಟ್ರಾಪ್ ನ ವ್ಯಾಪ್ತಿ ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಾ ಇರುವಂತದ್ದು. ಒಂದ್ ಕಡೆ ಸ್ವಪಕ್ಷೀಯರ ವಿರುದ್ಧ ಕೂಡ ಹನಿ ಟ್ರಾಪ್ ಹಿಂದೆ ಇದ್ದಾರೆ ರೂವಾರಿ ಅನ್ನುವಂಥದ್ದು. ನಿಮ್ಗೇನು ನಿಮಗೆ ಬಂದ ಇನ್ಫಾರ್ಮೇಶನ್ ಏನು? ಮೊದಲನೇದಾಗಿ ಒಳಗಿನ ಸಿಚುವೇಶನ್ ಏನಿದೆ ಅದು ಸರಿ ಇಲ್ಲ. ಒಬ್ಬ ದಲಿತ ಮಂತ್ರಿ ಅಳ್ತಾರೆ, ಫ್ಲೋರ್ ಆಫ್ ದ ಹೌಸ್ ಬಂದು ಅಳ್ತಾರೆ. ಸೀನಿಯರ್ ಮಿನಿಸ್ಟರ್ ಅವರು ನನ್ನ ರಕ್ಷಣೆಗೆ ಬನ್ನಿ ಅನ್ನುವ ಮಾತುಗಳನ್ನು ಆಡ್ತಾರೆ. ಯಾರು ನಾನು SC/STಗಳ ಪರವಾಗಿ ಚಾಂಪಿಯನ್ ಅನ್ನುವಂತ ಹೇಳ್ಕೊಂಡು ಬಂದಂತ ಮುಖ್ಯಮಂತ್ರಿ, ಹಿಂದುಳಿದ ವರ್ಗದವರ ಪರ ಇರುವಂತ ಹೇಳಿದಂತ ಮುಖ್ಯಮಂತ್ರಿ ಬಾಯಿ ಮುಚ್ಚಿಕೊಂಡು ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ಯೋಗ್ಯತೆಗೆ ಎಷ್ಟು ಅನ್ನುವಂತ ತೋರಿಸ್ಕೊಡ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವರಲ್ಲಿ ಅವರು ಕೂಡ ಒಬ್ರು. ಅವ್ರಿಗೆ ಏನಂತ ಹೇಳಿದ್ರೆ ಈ ಸತ್ಯ ಹೊರಗೆ ಬಂದ್ರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಸತ್ಯ ಹೊರಗೆ ಬಂದ್ರೆ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವರು ಹೈಕಮಾಂಡ್ ಎಲ್ಲೋ ಹೇಳಿರ್ಬೇಕು ಇವರಿಗೆ ಬೇಗ ಇದನ್ನ ಮುಚ್ಚಿ ಹಾಕಿ ಅಂತ. ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ರಾಜಣ್ಣ ಹೇಳಿದ್ದಾರೆ, ಮೀಡಿಯಾದಲ್ಲಿ ನಿಮ್ಮ ಹತ್ರ ಇದೆ, ರೆಕಾರ್ಡ್ಸ್ ಅಲ್ಲಿ ಇದೆ, ಅಸೆಂಬ್ಲಿ ರೆಕಾರ್ಡ್ಸ್ ಅಲ್ಲಿ ಇದೆ. ಈಗ ಅವ್ರು ಹೇಳ್ತಾರೆ ನಮಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಇದೆ, ಇನ್ನು ಸಾಯಂಕಾಲ ಆಗ್ತಾ ಬಂತು, ಇನ್ನೂ ಸಹ ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿಲ್ಲ. ಇದರಿಂದ ಎಲ್ಲ ಒಂದ್ ಕಡೆ ರಾಜಣ್ಣ ಅವರ ಧ್ವನಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ಸಹ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. ನೀವು ಹೇಳಿದ ಒಂದು ಮಾತೆಯಲ್ಲಿ ಬಹಳ ಗಂಭೀರತೆ ಇರುವಂತದ್ದು, ಸತ್ಯ ಹೊರ ಬಂದ್ರೆ ಸರ್ಕಾರ ಉಳಿದ ಸಾಧ್ಯತೆ ಅಂತ. ಅದಕ್ಕೆ ಪೂರಕವಾಗಿ ಒಬ್ಬ ಸಚಿವರು, ಹಿರಿಯ ಸಚಿವರು, ಮುಖ್ಯಮಂತ್ರಿಗಳ ಆಪ್ತ ಅವರು ಏನು ಸದನದ ಬಹಿರಂಗ ಹೇಳಿದ್ರು ಕೂಡ ಇದ್ರ ಬಗ್ಗೆ ತನಿಖೆ ಇನ್ನೂ ಕೂಡ ಆಗ್ತಾ ಇಲ್ಲ, ಸುಮೋಟ ಕೆಲಸ ದಾಳಿಸ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರ ಉರುಳುವಂತಹ ಸಂಗತಿಗಳು ಈ ಹನಿ ಟ್ರಾಪ್ ನ ಹಿಂದೆ ಇದೆ ಅಂತ ಅನ್ಸುತ್ತೆ ತಮಗೆ ಹೊರಗಡೆ ಬಂದ್ರೆ? ಅದಕ್ಕೋಸ್ಕರ ಸರ್ಕಾರ ಉರುಳುವಂತ ಸಂಗತಿ ಇದೆ ಅನ್ನುವಂಥದ್ದು ಅನಿಸ್ತಾ ಇದೆ. ಯಾಕಂತ ಇಲ್ಲದಿದ್ರೆ ಇಷ್ಟೊಳಗೆ ಸ್ಟಾರ್ಟ್ ಆಗ್ತಾ ಇತ್ತು, ಇನ್ವೆಸ್ಟಿಗೇಷನ್ ಎಲ್ಲದೂ ಸ್ಟಾರ್ಟ್ ಆಗ್ತಾ ಇತ್ತು. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೆದರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಸರ್ಕಾರದ ಇಬ್ಬರು ಮಂತ್ರಿಗಳಿಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ, ಅವರೇ ಹೇಳಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಮಂತ್ರಿಗಳಂತ ದಲಿತ ಮಂತ್ರಿ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನನ್ನ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ಆಗಿದೆ. ಸರ್ಕಾರದಲ್ಲಿ ಏನಾಗ್ತಾ ಇದೆ? ಸರ್ಕಾರದಲ್ಲಿರುವಂತಹ ಮಂತ್ರಿಗಳೆಲ್ಲ ಹನಿ ಟ್ರ್ಯಾಪ್ ಅಲ್ಲಿ ಒಬ್ಬನ ಹಾಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ, ಅಥವಾ ಜನಪರ ಕೆಲಸ ಅಂತ ಹೇಗೂ ಸಹ ಆಗ್ತಾ ಇಲ್ಲ. ಏನೋ ಹನಿ ಟ್ರ್ಯಾಪ್ ಮಾಡುವಂತ ಕೆಲಸ ಒಬ್ಬನೊಬ್ಬಳೆ ಇವರೊಳಗೆ ಆಗ್ತಾ ಇದೆ. ಭರತ್ ಶೆಟ್ಟಿ ಅವರಿಗೆ ಯಾಕೆ ಅನುಮಾನ ಬಂತು ಸರ್ಕಾರ ಉಳುವಂತ ಹಂತಕ್ಕೆ ಹೋಗುತ್ತೆ ಈ ಸತ್ಯಾಂಶ ತನಿಖೆ ಹೊರಗಡೆ ಬಂದ್ರೆ ಅಂತ? ಯಾಕಂತ ಹೇಳಿದ್ರೆ ಈಗ ಅವರ ಮನಸ್ಥಿತಿ ಏನಿದೆ, ಅವ್ರು ಮಾಡುವಂತ ಡಿಸಿಷನ್ ಏನಿದೆ, ಒಳಗೆ ಅವರ ಬಿಹೇವಿಯರ್ ಏನಿದೆ ಅದು ನೋಡುವಾಗ ಗೊತ್ತಾಗ್ತದೆ. ನಿನ್ನೆ ಸ್ವಲ್ಪ ಅಗ್ರೆಸಿವ್ ಇದ್ರು ಎಲ್ಲರೂ ಸಹ, ಇವತ್ತು ಎಲ್ಲರೂ ಸಹ ಡಿಫೆನ್ಸ್ ಆಗಿದ್ದಾರೆ. ಆ ವಿಷಯ ಆಗದಿದ್ದ ರೀತಿಯಲ್ಲಿ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ತಾ ಇದೆ. ಕಂಪ್ಲೇಂಟ್ ಬಂದ್ರೆ ಕೊಡ್ತೇವೆ ಅನ್ನೋದೇ ಒಂದು ಮಾತು. ಕಂಪ್ಲೇಂಟ್ ಬಂದ್ರೆ, ರಿಟರ್ನ್ ಕಂಪ್ಲೇಂಟ್ ಬಂದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗ ಹೇಳ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ಇದೇನೋ ದೊಡ್ಡ ಸೀರಿಯಸ್ ಆಗಿದೆ ಮ್ಯಾಟರು. ಇದನ್ನ ಸ್ವಪಕ್ಷಿಯವರು ಏನು ಒಬ್ಬನೊಬ್ಬರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಲೇ ಹೈಕಮಾಂಡ್ ಇಂದ ಬಂದಿರಬೇಕು, ಇದನ್ನ ಇಲ್ಲೇ ಮುಚ್ಚಿ ಹಾಕಿ ಇಲ್ಲಿ ಸರ್ಕಾರ ಬೀಳ್ತದೆ ಅನ್ನುವಂತ ಮಾತನ್ನ ಹೈಕಮಾಂಡ್ ಹೇಳಿರ್ಬೋದು ಅಂತ ತೋರ್ತದೆ. ಕೇಂದ್ರ ನಾಯಕರು ಇದ್ದಾರೆ, ಜಡ್ಜ್